ನಮ್ಮ KL ರಾಹುಲ್‌ನ ಈ ಸಲ T20 ವರ್ಲ್ಡ್ ಕಪ್ ಇಂದ ಕೈ ಬಿಟ್ಟಿರುವಂತಹ BCCIಗೆ ಸೆಲೆಕ್ಷನ್ ಕಮಿಟಿಗೆ ರಾಹುಲ್ ಅವರ ಎಲ್ಲ ಅಭಿಮಾನಿಗಳ ಕಡೆಯಿಂದ ಕರ್ನಾಟಕದ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳ ಕಡೆಯಿಂದ ನಿಮ್ಗೊಂದು ದೊಡ್ಡ ಧಿಕ್ಕಾರ. ಏನು ರೀಸನ್ ಅಂದ್ರೆ ನಮ್ಮ KL ರಾಹುಲ್ ಫಿಟ್ ಆಗಿರಲ್ವಾ, ಫಾರ್ಮಲ್ಲಿ ಇರಲ್ವಾ, ಅಥವಾ T20 ಫಾರ್ಮೆಟ್ಗೆ ಅವನು ಫಿಟ್ ಆಗ್ತಾ ಇರಲ್ವಾ? ಯಾವ ರೀಸನ್ ಇಂದ ನೀವು ಅವನನ್ನ ಕೈ ಬಿಟ್ಟಿದ್ದೀರಾ? ಇದಕ್ಕೆ ನಿಮ್ಗೊಂದು ಧಿಕ್ಕಾರ. ಎರಡನೇದು ಬಂದು ನಮ್ಮ ಇಂಡಿಯನ್ ಟೀಮ್ನ ಫ್ಯೂಚರ್ ಕ್ಯಾಪ್ಟನ್ KL ರಾಹುಲ್ ಆದರೂ ಅವನ್ನ ಟೀಮಲ್ಲಿ ಆಡಿಸ್ತಾ ಇಲ್ಲ. ಏನಕ್ಕೆ? ಅದಕ್ಕೊಂದು ನಿಮ್ಗೊಂದು ಧಿಕ್ಕಾರ. ಇನ್ನು ಮೂರನೇದು ಕೊನೆಯದಾಗಿ ಬಂದು ಮೊದಲೆಲ್ಲ ಒಂದು ಟೈಮಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಮಿನಿಮಮ್ 4ರಿಂದ 5 ಜನ ನಮ್ಮ ಕರ್ನಾಟಕದ ಪ್ಲೇಯರ್ ಇದ್ರು. ಇವತ್ತು ಏನಾಗಿದೆ ಅಂತಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತಂದ್ರೆ ಬರೀ ನಾರ್ತ್ ಇಂಡಿಯಾದ ಕ್ರಿಕೆಟ್ಗಳೇ ಇದ್ದಾರೆ. ಆಡ್ಲಿ, ಯಾರು ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ, ಯಾರು ಒಳ್ಳೆ ಪರ್ಫಾರ್ಮರ್ ಇದ್ದಾರೆ ಅವರು ಆಡಿಸ್ಲಿ. ಆದರೆ ಸೌತ್ ಇಂಡಿಯಾದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಪ್ಲೇಯರ್ಗೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತಂದ್ರೆ ಯಾಕೆ? ಏನು ರೀಸನ್? ನಿಜವಾಗ್ಲೂ ರೀಸನ್